ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಡಾ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಎಲೆಕ್ಟ್ರಿಕ್ ದುನಿಯಾದಲ್ಲಿ ಏನೇನು ನಡೀತೈತೆ ಇವಿ ನ್ಯೂಸ್ ಪ್ರತಿಯೊಂದು ಇವಿ ನ್ಯೂಸ್ ಕವರ್ ಮಾಡಿದ್ದೀನಿ. ಕೊನೆಗಂಟ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಇವಿ ಅಪ್ಡೇಟ್ಗಳಾಗ್ಬೋದು, ಈ ಬೈಕು ಕಾರು ಪ್ರತಿಯೊಂದರಲ್ಲೂ ಏನೇನು ನಡೀತೈತೆ ಅನ್ನೋದು ಒಂದು ಅಪ್ಡೇಟ್ ಆದ್ರೆ ಇರುತ್ತೆ ನಿಮ್ಮ ಹತ್ರ. ಈ ನೆಕ್ಸ್ಟು ಕೆಲವೊಂದು ಆಫರ್ಗಳಿರುತ್ತೆ ಕಂಪ್ನಿಗಳಿಂದ, ಮತ್ತೆ ಇವಿಲಿ ನೆಕ್ಸ್ಟ್ ಫ್ಯೂಚರ್ ಇನ್ನೂ ಅಪ್ಡೇಟ್ ಅದೆಲ್ಲ ಅಪ್ಡೇಟ್ ಆಯ್ತಾ ಇರುತ್ತೆ. R&D ಇರುತ್ತೆ, ಅದೆಲ್ಲ ಅಪ್ಗ್ರೇಷನ್ ಇರುತ್ತೆ. ಸೊ ಅದೆಲ್ಲಾನು ನಾನು ಪ್ರತಿ ವಾರ ಇವಿ ನ್ಯೂಸ್ ಅಲ್ಲಿ ಕವರ್ ಮಾಡ್ತೀನಿ. ಸೊ ಇವಿ ನ್ಯೂಸ್ನ ಫುಲ್ ಎಂಟು ಗಂಟೆ ನೋಡಿದ್ರೆ ನಿಮಗೆ ಇವಿ ದುನಿಯಾದಲ್ಲಿ ಏನೇನು ನಡೀತೈತೆ ಸೊ ಅದೆಲ್ಲ ಕವರ್ ಆಗುತ್ತೆ. ಮೊದಲನೇದು ಬಂದ್ಬಿಟ್ಟು ಮಹೇಂದ್ರ ಕಡೆಯಿಂದ. ಮಹೇಂದ್ರ ಆದವರು ಇವಾಗ ಒಂದು ಎಲೆಕ್ಟ್ರಿಕ್ SUV ಲಾಂಚ್ ಮಾಡ್ತಾವ್ರೆ. 3XO ಅಂತ ಮಾಡ್ಲು. ಇದ್ರ ಬ್ಯಾಟ್ರಿ ಬಂದ್ಬಿಟ್ಟು 40 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ, 147 BHP ಪವರ್. ಟಾರ್ಕ್ ಬಂದ್ಬಿಟ್ಟು 310 ಕಿಲೋಮೀಟರ್ ಟಾರ್ಕು. ರಿಯಲ್ ವರ್ಲ್ಡ್ ರೇಂಜ್ ಒಂದು 255 ಕಿಲೋಮೀಟರ್ ಇಂದ 250 ರೇಂಜ್ ಬರುತ್ತೆ ಅನ್ಸುತ್ತೆ. 0 to 100 8.3 ಸೆಕೆಂಡ್ ಅಲ್ಲಿ ಹೋಗುತ್ತೆ. ಮತ್ತೆ ಚಾರ್ಜಿಂಗು 50 ಕಿಲೋವಾಟ್ DC ಚಾರ್ಜರ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 50 ನಿಮಿಷ ತಗೊಂಡ್ರೆ, ಮನೆಯದು ಹೋಮ್ ಚಾರ್ಜರ್ 7.2 ಕಿಲೋಮೀಟರ್ AC ಚಾರ್ಜರ್ ಅಲ್ಲಿ 6.5 ಅವರ್ ಬೇಕು 0 to 100%. ಸಿಂಗಲ್ ಮೋಟರ್ ಇರುತ್ತೆ, ಫ್ರಂಟ್ ವೀಲ್ ಡ್ರೈವ್ ಆಗಿರುತ್ತೆ. ಈಗ ಈ ವೆಹಿಕಲ್ ಮಹೇಂದ್ರಾಸ್ XUV 3XO ಕಾಂಪ್ಯಾಕ್ಟ್ SUV ಅಂದ್ಬಿಟ್ಟು ಲಾಂಚ್ ಮಾಡ್ತಾರೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 14 ಲಕ್ಷ, 14 ಲಕ್ಷದಿಂದ 15 ಲಕ್ಷದ ಒಳಗಡೆ ಇಡ್ತಾವ್ರೆ. ಯೂಸ್ ಬಂದ್ಬಿಟ್ಟು ಸಿಂಪಲ್ ಒನ್ ಎನರ್ಜಿ ಕಡೆಯಿಂದ. ಸಿಂಪಲ್ ಒನ್ ಎನರ್ಜಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಏತರ್ ರಿಚ್ ಅವರು ಯಾವಾಗ ಸೇಲ್ಸ್ ಬೂಮ್ ಆಯ್ತು ಫ್ಯಾಮಿಲಿ ಸ್ಕೂಟರ್ ತಂದು, ಸೊ ಇವರು ಫ್ಯಾಮಿಲಿ ಸ್ಕೂಟ್ರು ಮತ್ತೆ ರೇಂಜ್ ಜಾಸ್ತಿ ಇರಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಈಗ 2 ಬೈಕ್ ಲಾಂಚ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮೊದಲು ಆಲ್ರೆಡಿ ಇತ್ತು ಸಿಂಪಲ್ ಒನ್ ಎಸ್ ಮತ್ತು ಸಿಂಪಲ್ ಒನ್ Gen 2 ಅಂತ ಎರಡೂ ಇತ್ತು. ಅದ್ರ ಬಂದ್ಬಿಟ್ಟು ಒಂದು 3.7 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಬಂದರೆ, ಒಂದು 4.5 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಮೊದಲೇ ಇತ್ತು. ಈಗ ಮತ್ತೆ 12 ಗಾಡಿನ ಲಾಂಚ್ ಮಾಡ್ತಾರೆ. ಸಿಂಪಲ್ ಒನ್ ಜನರೇಷನ್ 2 5 ಕಿಲೋವ್ಯಾಟು ಮತ್ತು ಸಿಂಪಲ್ ಒನ್ ಅಲ್ಟ್ರಾ. ಇವೆಲ್ಲಕ್ಕೂ ಏನು ಅಂತ ಮೇಜರ್ ಕಾನ್ಫಿಗರೇಷನ್ ಅಂದರೆ, ಸಿಂಪಲ್ ಒನ್ನವರು ನನ್ನ ಪ್ರಕಾರ ಪ್ರೈಸ್ ತುಂಬ ಹೈಕ್ ಅನ್ಸುತ್ತೆ ಅಪ್ ಟು ದಿ ಮಾರ್ಕೆಟ್. ಪ್ರಾಡಕ್ಟ್ ಚೆನ್ನಾಗೈತೆ, ಕೆಲವೊಂದು ಲ್ಯಾಗಸ್ಸು ಅದೆಲ್ಲ ಐತೆ, ಬಟ್ ಅಪ್ ಟು ದಿ ಪ್ರಾಡಕ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸುತ್ತೆ. ಅವರು ಎಲ್ಲೂ ರಿವೀಲ್ ಮಾಡಿಲ್ಲ. ಈ ಸಿಂಪಲ್ ಒನ್ ಅಲ್ಟ್ರಾ 400 ಕಿಲೋಮೀಟರ್ ರೇಂಜ್ ಬರೋ ಇಂಪರ್ಟ್ ಬೈಕ್ ಏನೈತೆ, ಇದಕ್ಕೆ ಪ್ರೈಸ್ ಎಷ್ಟು ಇರ್ತೀವಿ ಏನು ಅಂತ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಬಟ್ ನಾನು 6.5 ಕಿಲೋಮೀಟರ್ 400 ಕಿಲೋಮೀಟರ್ ರೇಂಜ್ ಇರೋದ್ರಿಂದ ನಾನು ಅಪ್ರಾಕ್ಸಿಮೇಟ್ಲಿ ಅಂದಾಜು ಮೇಲೆ ಹೇಳಿದಾರೆ ಅಟ್ಲೀಸ್ಟ್ ಒಂದು 2 ಲಕ್ಷ ಗಂಟಲಾರು ಪ್ರೈಸ್ ಇರ್ತಾರೆ. ಮತ್ತೆ ಅವ್ರ ಪೋರ್ಟಲ್ಗೆ 4 ಮಾಡಲು ಬಂದಂಗೆ ಆಯ್ತು ಈಗ ಟೋಟಲ್. ನಾನು ಈ ಸುಜುಕಿ ಆಕ್ಸೆಸ್ EV ಏನೈತೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆಲ್ರೆಡಿ. ಈ ಬೈಕ್ ಲಾಂಚ್ ಆದಾಗ ಮುಂಚೆನೇ ಲಾಂಚ್ ಆಗಿತ್ತು, ಬಟ್ ಆದರೆ ಪ್ರೈಸ್ ಇಟ್ಟಿರಲಿಲ್ಲ. ಇವಾಗ ಪ್ರೈಸ್ ಇಟ್ಟವ್ರೆ. ಸುಜುಕಿ ಫ್ಯಾನ್ಸ್ ಮಾತ್ರ ತಗೋಬೇಕು. ಈ ಗಾಡಿ ಕಾನ್ಫಿಗರೇಷನ್ಗೆ ನನ್ನ ಪ್ರಕಾರ ಇವ್ರು ಇಟ್ಟಿರೋ ಪ್ರೈಸು ಬೇರೆಯವ್ರು ಯಾರು ತಗೊಳಕ್ಕಾಗಲ್ಲ. 1,95,000 ರೂಪಾಯಿ ಎಕ್ಸ್ಟ್ರಾ ಪ್ರೈಸ್ ಇಟ್ಟವ್ರೆ ಗುರು. ಆನ್ ರೋಡ್ 2 ಲಕ್ಷ ಬೀಳುತ್ತೆ. ನನಗೊಂದು ಕಾನ್ಫಿಗರೇಷನ್ ಹೇಳ್ಬಿಡ್ತೀನಿ ಏನೇನೈತೆ. ಇಷ್ಟೊಂದು ಪ್ರೈಸ್ ಇಟ್ಟವ್ರೆ ಅಂದರೆ, 3 ಕಿಲೋವಾಟ್ ಬ್ಯಾಟ್ರಿ, 3 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕು, 95 ಕಿಲೋಮೀಟರ್ IDC ರೇಂಜು, 71 ಕಿಲೋಮೀಟರ್ ಟಾಪ್ ಸ್ಪೀಡು, ಮೋಟ್ರ್ ಪವರ್ ಬಂದ್ಬಿಟ್ಟು 4.1 ಕಿಲೋವಾಟ್ ಬರುತ್ತೆ. ಈ ಗಾಡಿಗೆ ನಾವು 2 ಲಕ್ಷ ಅವ್ರು ಯಾವ ಕಾನ್ಫಿಗರೇಷನ್ ಮೇಲೆ ದುಡ್ಡು ಇಡ್ತಾವ್ರೆ ಅಂತ ಪ್ರೈಸ್ ಸೆಟ್ ಮಾಡ್ತಾವ್ರೆ ಅಂತ ಗೊತ್ತಾಯ್ತಲ್ಲ. ಈ ಸುಜುಕಿ ಅವ್ರು ಆಗ್ಬಾರ್ದು, ಈ ಹೋಂಡಾ ಆಕ್ಟಿವಾದವ್ರು, ಇವರೆಲ್ಲ EV ಸೆಗ್ಮೆಂಟ್ಗೆ ಎಂಟ್ರಿ ಕೊಡೋದ ಸುಮ್ಮನೆ ಪೆಟ್ರೋಲ್ ಸೆಗ್ಮೆಂಟಲ್ಲೇ ಇದ್ಬಿಟ್ಟು ಆಯ್ತದ. ಅವರು ಕಾಂಪಿಟೇಷನ್ ಆಗಿರಬೇಕು, ಪ್ರೈಸು ರೀಸನಬಲ್ ಆಗಿ ಪ್ರತಿಯೊಬ್ಬರಿಗೂ ಈ ಸ್ಟಾರ್ಟಪ್ ಕಂಪ್ನಿಗಳು ಸಿಂಪಲ್ ಒನ್ TVS ಇವರೆಲ್ಲ ಆ ಮಟ್ಟಕ್ಕೆ ಕಾಂಪಿಟೇಷನ್ ಮಾಡ್ಬೇಕಾದ್ರೆ ಇವರು ಸಣ್ಣದಾಗಿ ತಗೊಬಂದವ್ರೆ. ಏನು ಮಾಡೋಕ್ಕಾಗಲ್ಲ ಇರ್ಲಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿ ಗೌರ್ಮೆಂಟ್ ಕಡೆಯಿಂದ. ಇವಾಗ ನೀವೇನಾರ ರಾಂಗ್ ಸೈಡಲ್ಲಿ ಹೋಯ್ತು ಅಂದರೆ 5,000 ರೂಪಾಯಿ ಬೀಳುತ್ತೆ ಫೈನು. ಅದಲ್ದೇ ನಿಮಗೆ 5-6 ತಿಂಗಳು ಜೈಲ್ಗೂ ಕೂಡ ಹಾಕ್ಬೋದು. ಇದರಿಂದ ಏನಂದರೆ ಆದಷ್ಟು ಟ್ರಾಫಿಕ್ ವೈಲೆನ್ಸ್ ಆಗೋದು ಕಮ್ಮಿ ಆಗುತ್ತೆ. ಅಂದರೆ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡೋದು ಇನ್ಕ್ಲೂಡಿಂಗ್ ಯಾರೇ ಆಗ್ಬೋದು. ಜನಕ್ಕೆ ಅವ್ರ ಜೋಬಕ್ಕೆ ಕತ್ರಿ ಬಿದ್ದಾಗಲೇ ಅವ್ರ ಬುದ್ಧಿ ಕಲಿಯೋದು. ಸೊ ಅದರಿಂದ ಇನ್ನೂ ಜಾಸ್ತಿ ಮಾಡೋರು ಅನಿಸುತ್ತೆ. ಡೆಲ್ಲಿಯಲ್ಲಿ ಆಲ್ರೆಡಿ ಇದ್ರ ಮೇಲೆ ಕೇಸು ಕೂಡ ಹಾಕಾಗೈತೆ ಆಲ್ರೆಡಿ. ಈಗ ರಾಂಗ್ ಸೈಡಿಂದ ಬಂತು ಅಂದರೆ FR ಡೈರೆಕ್ಟ್ ಹೋಗಿ ಕೇಸ್ ಮಾಡ್ಬೋದು. ಅದರಲ್ಲಿ 5,000-10,000 ರೂಪಾಯಿ ದುಡ್ಡು ಆದರೆ ಕೊಟ್ಬಿಟ್ಟು ಹೊಂಟೋಗ್ತಿದ್ರು. ಈ ದೊಡ್ಡವ್ರಿಗೆಲ್ಲ ದುಡ್ಡು ಮ್ಯಾಟ್ರ್ ಆಗಲ್ಲ. ಅಯ್ಯೋ 5,000 ಅಲ್ವ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಯ್ತಾರೆ. ಬಟ್ ಅದೇ 6 ತಿಂಗಳು ಜೈಲ್ಗೆ ಹಾಕ್ತೀನಿ ಅಂದರೆ ಸ್ವಲ್ಪ ಬುದ್ಧಿ ಕಲಿಬೋದೇನೋ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ಒಂದು EV 2 ಅಂದ್ಬಿಟ್ಟು ಒಂದು ಹೊಸ ಮಾಡಲನ್ನ ಈ ವರ್ಷ ಎಂಡ್ ಒಳಗೆ ತರ್ತೀವಿ ಅಂತ ಹೇಳಿದ್ದಾರೆ ಕಿಯಾದವರು. EV ಸೆಗ್ಮೆಂಟಲ್ಲಿ ಟೇಬಲ್ ಆಗಿರೋಂಥ ಗಾಡಿನ ತರ್ತೀನಿ ಅಂತ ಹೇಳವ್ರೆ ಕಿಯಾದವರು. ಸೊ ಕಾದ್ ನೋಡೋಣ 2026 ಗಂಟ. ಕಿಯಾ ಫ್ಯಾನ್ಸ್ ಇದ್ರೆ ಅಂದರೆ ಅಲ್ಲೇ ಹೋಗಿ ತಗೋಬೋದು. ನೆಕ್ಸ್ಟು ಇಂಡಿಯನ್ ಗೌರ್ಮೆಂಟು ಒಂದು ಹೊಸ ರೂಲ್ಸ್ನ ತಂದೈತೆ. ನಾನು ಕೂಡ EV ಬೈಕ್ನ ಓಡಿಸ್ಬೇಕಾದ್ರೆ ನಾನು ಕೂಡ ಎಷ್ಟೋ ಸತಿ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮದು EV ಬೈಕ್ಗಳೆಲ್ಲ, EV ಬೈಕು ಕಾರು ಇವೆಲ್ಲ ಏನಂದರೆ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಸೌಂಡೇ ಬರೋಲ್ಲ. ಪೊಲ್ಯೂಷನು ಮತ್ತು ವಾಯ್ಸ್ ಪೊಲ್ಯೂಷನ್ ಎರಡೂ ಇದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಈ ಅಕ್ಕಪಕ್ಕ ಹೋಗೋರಿಗೆ ಗೊತ್ತಾಗಲ್ಲ, ಮತ್ತು ಕ್ರಾಸಲ್ಲಿ ಬರೋರಿಗೆ ಗೊತ್ತಾಗಲ್ಲ. ತುಂಬ ಸ್ಪೀಡಾಗಿ ಹೋಗ್ತಾರೆ ಅದೊಂಥರ. ಈ 20-30 ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಗಾಡಿ ಹೋದರೆ ಗೊತ್ತಾಗಲ್ಲ. ಇದರಿಂದ ಈಗ ಗೌರ್ಮೆಂಟ್ ಅವರು ಈ ವರ್ಷ 2026 ಇಂದ ಪ್ರತಿಯೊಬ್ಬರಿಗೂ ಆವಾಜ್ ಅಂದ್ಬಿಟ್ಟು
ಹೊಸದನ್ನ ಸೌಂಡ್ನ ಕೊಡಬೇಕು. ಈ ಸೌಂಡ್ ಏನು ಮಾಡುತ್ತೆ ಅಂದರೆ 20ರಿಂದ 30 ಕಿಲೋಮೀಟರ್ ಒಳಗಡೆ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಒಂದು ಥರ ಸೌಂಡ್ ಬರುತ್ತೆ. ಇಲ್ಲ ಮೋಟ್ರ್ ಸೌಂಡ್ ಆಗ್ಬೋದು, ಇಲ್ಲ ಏನೋ ಒಂಥರ ಸೌಂಡು ಈಗ ಅಕ್ಕಪಕ್ಕ ಹೋಗೋರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಇದನ್ನ ಇವಾಗಲಿಂದ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಪ್ರೀವಿಯಸ್ ಗಾಡಿಗಳು ಈಗ ಆಲ್ರೆಡಿ ಡೆಲಿವರಿ ಆಗಿರೋ ಗಾಡಿಗಳಿಗೆ ಮತ್ತೆ ಕಲಿಸಿ ಅದಕ್ಕೂ ಹಾಕಿಸ್ತಾರೆ, ಏನು ಅದು ಇನ್ನೂ ಏನು ಅವ್ರು ಹೇಳಿಲ್ಲ. ಬಟ್ ಇನ್ಮೇಲೆ ಬರೋಂಥ ಪ್ರತಿಯೊಂದು ಇ ವಿ ಬೈಕು ಕಾರು ಪ್ರತಿಯೊಂದವ್ರಿಗೂ ಈ ಆವಾಸ್ ಸಿಸ್ಟಮ್ ಇರಲೇಬೇಕು. ನಿಮ್ಗೆ ಏನು ಅನ್ಸುತ್ತೆ ಇದು ಹೊಸ ಇಂಪ್ಲಿಮೆಂಟೇಷನ್ ಆವಾಸ್? ನಿಮ್ಗೆ ಏನು ಅನ್ಸುತ್ತೋ? ಪರವಾಗಿಲ್ಲ, ಗೌರ್ಮೆಂಟ್ ಅವ್ರು ಒಂದು ಒಳ್ಳೆ ಡಿಸಿಷನ್ ಅನ್ಸುತ್ತಾ? ಇಲ್ಲ ನಿಮ್ಗೆ ಯಾರಿಗಾರ ಈ ಥರ ಪ್ರಾಬ್ಲಮ್ ಆಗಿತ್ತಾ? ಈಗ ಎಲೆಕ್ಟ್ರಿಕಲಿ ಯಾರ ಪಕ್ಕದಲ್ಲಿ ನಮ್ಗೆ ಗೊತ್ತಾಗದೇ ಇರೋದು ಆಕ್ಸಿಡೆಂಟು ಆ ಥರ ಏನಾರು ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾದವರು ತುಂಬ ರೋಬೋಟ್ಗಳನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕಂಪ್ನಿಗಳು ತುಂಬ ರೋಬೋಟ್ ಮಾಡೋರೆ. ಬಟ್ ಆದರೆ ಈ ಬೋಸ್ಟನ್ ಡೈನಾಮಿಕ್ಸ್ ರೋಬೋಟು ಡಿಫ್ರೆಂಟ್ ಆಗೈತೆ. ಇದೇನಂದ್ರೆ ನಾವೀಗ ಇಲ್ಲೊಂದು ಪಾರ್ಟ್ ಐತೆ, ಹಿಂಗೆ ಇಟ್ಟರೆ ಟೆಸ್ಲಾದವ್ರದೆಲ್ಲ ಮಾಮೂಲಿ ಹ್ಯೂಮನ್ ನಾವೆಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡುತ್ತೆ. ಆದರೆ ಈ ಡೈನಾಮಿಕ್ ಬೂಸ್ಟು ನನಗೆ ಇಲ್ಲಿ ಟೀಸರ್ ಹಾಕಿದ್ರೆ ನೋಡ್ಬೋದು, ಹಿಂಗೆ ಎತ್ಕೊಳ್ಳುತ್ತೆ ಪಾರ್ಟ್ನ, ಬಟ್ ಬಾಡಿ ಹಿಂಗೆ ಇರುತ್ತೆ, ಈ ಕೈ ಮಾತ್ರ ಹಿಂಗೆ ಬರುತ್ತೆ, ಈಗ ತಲೆ ಕಡೆಗೆ ತಿರುಗಾಳುತ್ತೆ ಈ ಥರ. ಅದು ಗೊತ್ತಾಗ್ಬಿಡುತ್ತೆ ರೋಬೋಟಿಕ್ ಅಂತ. ಬಟ್ ಆದರೆ ಇದರಲ್ಲಿ ಹ್ಯೂಮನ್ ಡಿಟೆಕ್ಟಿಕ್ಸ್ ಅಂದರೆ ಹ್ಯೂಮನ್ಸ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಏನು ಕೇರ್ಫುಲ್ಲಾಗಿ ಏನು ತೊಂದರೆ ಕೊಡ್ದಂಗೆ ನಾವು ದೂರದಲ್ಲಿ ಕೆಲಸ ಮಾಡಬೇಕು ಅಂತ ಹ್ಯೂಮನ್ ಡಿಟೆಕ್ಟಿವ್ ಎಲ್ಲ ಹಾಕೋರೆ. ಏನಂದರೆ ಯಾವ ಮಟ್ಟಿಗೆ ಅಪ್ಗ್ರೇಡ್ ಆಗ್ತಿದೆ ಅಂದರೆ ಟೆಕ್ನಾಲಜಿ, ಬಟ್ ಎನರ್ಜಿ ಸ್ಟೋರೇಜ್ಗಳೆಲ್ಲ ಚೆನ್ನಾಗಿ ಇನ್ನೂ ಇಂಪ್ಲಿಮೆಂಟ್ ಆಯಿತು ಅಂದರೆ ಕೇಳಂಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತವೆ. ನಿಮ್ಗೆ ಏನು ಅನ್ಸುತ್ತೆ ಈ ರೋಬೋಟ್ ಬಗ್ಗೆ? ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಶೋಕ್ ಲೈಲ್ಯಾಂಡರು ಇ ವಿ ಪ್ಲಾಂಟ್ನ ಮ್ಯಾನುಫ್ಯಾಕ್ಚರಿಂಗ್ನ ಲಕ್ನೋ ಉತ್ತರ ಪ್ರದೇಶದಲ್ಲಿ ಹಾಕಿದ್ದಾರೆ. ಖುಷಿ ವಿಚಾರ. ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಹಾಕ್ಬಿಟ್ಟಿದ್ರೆ ಇಲ್ಲ ಕೆಲಸ ಸಿಕ್ತಿತ್ತು ಪ್ರತಿಯೊಬ್ಬರಿಗೂ, ಅನ್ಎಂಪ್ಲಾಯ್ಮೆಂಟ್ ಹಸಿ ಕಮ್ಮಿ ಆಗ್ತಿತ್ತು. ಬಟ್ ಇರಲಿ, ಏನಾಗಲಿ. ಇದಿಷ್ಟು ಇವತ್ತಿನ ಇ ವಿ ನ್ಯೂಸ್. ನಿಮ್ಗೆ ಏನು ಅನಿಸ್ತು ಈ ಹೊಸ ಇ ವಿ ನ್ಯೂಸಲ್ಲಿ? ಏನೋ ಯಾವ್ದಾರು ಹೊಸ ವಿಷಯ ತಿಳ್ಕೊಂಡಿದ್ದೀರಿ ಅನಿಸುತ್ತೆ. ನಾನು ಯಾವ್ದಾರು ಇ ವಿ ನ್ಯೂಸ್ ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಂದು ಇ ವಿ ಅಪ್ಡೇಟ್ಗೆ ಇ ವಿ ನ್ಯೂಸ್ನ ನೋಡಿ ಅಂತ ಹೇಳ್ತಾ, ನಿಮ್ಗೆ ಯಾವ್ದಾರ ಇ ವಿ ಗಾಡಿ ಆಗ್ಬೋದು, ಬೈಕ್ ಆಗ್ಬೋದು, ಏನಾದ್ರು ಡೌಟ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದ. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ.